भारत न्यूज में आपका स्वागत है। आज की ताजा खबर देखिए। What's your name? No, sir, someone all the best. Anybody outside? ಏನು ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡಿ ಇದು ಸಬ್ಕಾ ಮಾಲಿ ಕೇಕ್ ಅಂತ ಇರ್ತದೆ. ಚೆನ್ನಾಗಿರುತ್ತೆ, ಅದೊಂದು ಮೆಸೇಜ್ ಸಿಗುತ್ತೆ. ಅವು ಮಾತಾಡಿ ನನಗೆ ಸಾಕು. ಓಂ ಶ್ರೀ ಸಾಯಿರಾಮ್. ಪರಮ ಪೂಜ್ಯ ಪುಟ್ಪೂರ್ತಿ ಸತ್ಯ ಸಾಯಿಬಾಬಾರವರು 50 ವರ್ಷಗಳ ಹಿಂದೆ ಮುದ್ದೇನಹಳ್ಳಿಯಲ್ಲಿ ಸಾಯಿ ಗ್ರಾಮದ ಸ್ಥಾಪನೆಯನ್ನು ಮಾಡಿದ ನಂತರ ಇವತ್ತು 50 ವರ್ಷಗಳ ಪೂರೈಸಿದಕ್ಕಿಂತಲೂ ಮುಂಚೆನೆ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು 15 ವರ್ಷಗಳ ಹಿಂದೆ ಆ ಆಶ್ರಮಕ್ಕೆ ಬಂದು ಅಲ್ಲಿ ಬಡವರ ಮಕ್ಕಳಿಗೆ, ಅನಾಥರ ಮಕ್ಕಳಿಗೆ, ದೀನದಲಿತರ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಕೊಡ್ತಕ್ಕಂತ ಕೆಲಸ ಪ್ರಾರಂಭ ಮಾಡಿದ್ರು. 15 ವರ್ಷಗಳಲ್ಲಿ ಇಡೀ ಪ್ರಪಂಚನೇ ಮೆಚ್ಚಿ ಹೌದೌದು ಅನ್ನೋ ರೀತಿಯಲ್ಲಿ ಇವತ್ತು ಮುದ್ದೇನಹಳ್ಳಿಯ ಸಾಯಿ ಗ್ರಾಮದಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಸದ್ಗುರುಗಳು ಇಡೀ ಪ್ರಪಂಚದ ಎಲ್ಲ ದೇಶಗಳನ್ನ ಒಟ್ಟಿಗೆ ತಗೊಂಡೋಗ್ಬೇಕು, ಜೋಡಿಸ್ಬೇಕು. ಮನುಷ್ಯ ಕುಲಕ್ಕಾಗಿ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯದ ಅದೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಸದ್ಗುರು ಶ್ರೀ ಮಧುಸೂದನ ಸಾಯಿಯವರು ಸುಮಾರು 100 ವರ್ಷಗಳ ಬಾಬಾರವ್ರದ್ದೇನು ಪ್ರಯತ್ನ ಆಸೆ ಇತ್ತು. ಅದರ ನಂತರ ಇವತ್ತು 100 ದೇಶಗಳನ್ನ ಜೋಡಿಸ್ತಕ್ಕಂತ ಕೆಲಸ ಮಾಡಿದಾರ. 100 ದೇಶಗಳ ಉದ್ದಕ್ಕೂ ಇವತ್ತು ಸಾಯಿ ಭಕ್ತರಿದ್ದಾರ. ಎಲ್ಲ ಭಕ್ತರನ್ನು ಕರೆದು ಬಾಬಾರವರ 100 ವರ್ಷದ ಆಚರಣೆಯನ್ನ ಬಹಳ ಅದ್ಭುತವಾಗಿ ಮುದ್ದೇನಹಳ್ಳಿಯಲ್ಲಿ ಮಾಡಿದರು. ಬಹಳ ಜನ ಶಿಕ್ಷಣ ಸಂಸ್ಥೆಗಳನ್ನ ವ್ಯಾಪಾರಿ ಕೇಂದ್ರಗಳನ್ನಾಗಿ ಮಾಡಿದಾರ. ಇವತ್ತು ಸದ್ಗುರುಗಳು ಒಂದೇ ₹1 ಯಾವ ಬಡವ್ರ ಮಕ್ಕಳಿಂದ ಫೀಸ್ ತಗೊಳ್ಳೋದಿಲ್ಲ. ಕರೋನಾದಂತ ಅನಾಹುತದಲ್ಲೇ ನಿಧನರಾದಂತ ಅನಾಥ ಮಕ್ಕಳನ್ನು ತಂದಲ್ಲಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರ. ಮತ್ತು ಬಡವರ ಮಕ್ಕಳಿಗೆ ಒಂದೇ ₹1 ಡೊನೇಷನ್ ಫೀ ಏನೂ ಇಲ್ಲದೇನೆ ಇವತ್ತು ಡಾಕ್ಟರ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅದ್ಭುತವಾದಂತ ಮೆಡಿಕಲ್ ಕಾಲೇಜ್ ಇದೆ.
ಮತ್ತು ಬಡವರಿಗೆ ಬರೀ ಕರ್ನಾಟಕ ಅಲ್ಲ, ನೆರೆಹೊರೆ ರಾಜ್ಯಗಳಿಂದ ಕೂಡ ಬಂದು ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಅಂತ ಅದ್ಭುತವಾದಂತ ಹಾಸ್ಪಿಟಲ್. ಒಂದೇ ₹1 ಎಂಟ್ರನ್ಸ್ ಫೀಸ್ ಸುದ್ದ ಇಲ್ಲ. ಆಪರೇಷನ್ಸ್ ಮಾಡ್ತಾರ, ಹಾರ್ಟ್ ಆಪರೇಷನ್ಸ್ ಮಾಡ್ತಾರ, ಮೇಜರ್ ಆಪರೇಷನ್ಸ್ ಮಾಡ್ತಾರ, ₹1 ಖರ್ಚು ವೆಚ್ಚ ಇಲ್ಲ. ಅಷ್ಟೇ ಅಲ್ಲದೆ ಔಷಧೋಪಚಾರ ಕೂಡ ಸದ್ಗುರು ಮಧುಸೂದನ ಸಾಯಿಯವ್ರ ಕೃಪೆಯಿಂದ ಆಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ, 900 ವರ್ಷಗಳ ಹಿಂದೆ ವಿಶ್ವಗುರು ಬಸವಣ್ಣನವರು ನಮಗೆ ಬಿಟ್ಟು ಹೋಗಿರ್ತಕ್ಕಂತ ಸಂದೇಶ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ ಅಂತಕ್ಕಂತ ವಸ್ತುನಿಷ್ಠವಾದಂತ ಸೇವೆಯನ್ನ ಇವತ್ತು ಸದ್ಗುರುಗಳು ಮಾಡ್ತಾ ಇದ್ದಾರೆ. ಇವತ್ತು 50ನೇ ವರ್ಷದ ನಿನ್ನೆ ದಿನ ಬಿಜಾಪುರಕ್ಕೆ ಬಂದಿದ್ರು. ಇವತ್ತು ನಮ್ಮಲ್ಲಿ ಬಂದು ಪಾದಾರ್ಪಣೆ ಮಾಡಿ ಇವತ್ತ ನಮಗೆಲ್ಲ ಆಶೀರ್ವಾದ ಮಾಡಿದಾರ. ಲೋಕ ಕಲ್ಯಾಣ ಆಗ್ಲಿ ಅಂತ ಹೇಳಿ ಎಲ್ಲರಿಗೂ ಆಶೀರ್ವಾದ ಮಾಡಿದಾರ. ಸದ್ಗುರುಗಳ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ. ಸದ್ಗುರುಗಳ ಜೊತೆಯಲ್ಲಿ ಇಡೀ ಪ್ರಪಂಚನೇ, ರಾಜ್ಯ ದೇಶ ಅಲ್ಲ, ಇಡೀ ಪ್ರಪಂಚನೇ ನಿಂತ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ವಿಜಯಪುರದಲ್ಲಿ ಕೂಡ ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಸತ್ಯಸಾಯಿ ಗ್ರಾಮದ. ಅದರಲ್ಲಿ ನಮ್ಮ ಅಂಜುಟಿಗೈ ಹತ್ರ ನಮ್ಮ ಒಂದು ವಿದ್ಯಾಶಾಲೆ ಇದೆ, ಈ ಸತ್ಯಸಾಯಿ ಪ್ರೇಮ ನಿಕೇತನಂ ಅಂತ. ಅಲ್ಲಿ ಗಂಡು ಮಕ್ಕಳಿಗೋಸ್ಕರ ನಾವು ಮಾಡಿದೀವಿ. ಇವತ್ತು ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ವಿ. ಬಾಬಾ ಅವರು ಹೇಳಿದ ತತ್ವದ ಪ್ರಕಾರ ಎಲ್ಲರೂ ನಮ್ಮವರೇ ಹಾಗೆ ಭಾವಿಸಿದಾಗ ಫೀಸ್ ಹೇಗೆ ತಗೊಳ್ತೀವಿ ಅಂತ. ಅದೇ ಬಸವಣ್ಣವರೇ ಇವನಾರವ ಎಂದು ಅನಿಸಿದರಯ್ಯ, ಇವ ನಮ್ಮವ ಎಂದು ಅನಿಸಿದಯ್ಯ ಅಂತ ಹೇಳ್ತಾರೆ. ಅದು ಎಲ್ಲರೂ ನಮ್ಮವರು ಅಂತ ಆ ಭಾವನೆಯಿಂದ ಈ ಮಿಷನ್ ಇವತ್ತು ನಡೀತಾ ಇದೆ. ಸತ್ಯಸಾಯಿ ಗ್ರಾಮದ 50ನೇ ವರ್ಷದ ಹೋಗಿ ಹೀಗೆ ಆಚರಿಸ್ತಾ ಇದ್ದೇವೆ. ಹಲವಾರು ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಸಂಸ್ಥೆಗಳಿದೆ, ಇದೆಲ್ಲ ಇದ್ದೇವೆ. ಅಲ್ಲಿ ಹೋಗಿ ಭೇಟಿಯಾಗಿ ಎಲ್ಲರ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿ ಕಷ್ಟಗಳು ಏನಿದೆಯೋ ಅದನ್ನ ನಾವು ಹೇಗೆ ಪರಿಹರಿಸಬಹುದು ಅದರ ಬಗ್ಗೆ ಕೂಡ ನಾವು ವಿಚಾರಿಸ್ತಾ ಇದ್ದೀವಿ. ಹೀಗೆ ನಮ್ಮ ಕಾರಜೋಳಜಿ ಅವರು, ಅವರ ಕುಟುಂಬದವರು ಎಲ್ಲರೂ ಕೂಡ ಈ ಸಂಸ್ಥೆಗೆ ಬಹಳ ಒಂದು ಬೆನ್ನೆಲಾಗಿ ಬಿದ್ದಿದ್ದಾರೆ. ಯಾವಾಗಲೂ ನಮ್ಗೆ ಯಾವ ಕಷ್ಟ ಬಂದರೂ ಕೂಡ ನಾವು ಅವ್ರಿಗೆ ಹೇಳ್ತೀನಿ, ಮಾತಾಡ್ತೀನಿ. ಅವರು ಮೊದಲನೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ರೆ ನಮ್ಮ ನೀರಿನ ಸಮಸ್ಯೆ ಇದ್ದಾಗ ನೀತಿ ರಜೆ ಮಾಡಿಕೊಟ್ಟಿದ್ದಾರೆ ನಮ್ಮ ಯೂನಿವರ್ಸಿಟಿಗೆ. ಹಾಗೆ ಹಲವಾರು ಸೇವೆಗಳೇ ಅವರು ಮಾಡಿದ್ದಾರೆ. ಅವ್ರಿಗೆ ತುಂಬಾ ಕೃತಜ್ಞತೆ. ಈ ಕ್ಷೇತ್ರದ ಎಲ್ಲ ಜನರು ಕೂಡ ನನ್ನ ಶರಣು. ಯಾಕೆಂದ್ರೆ ಇದು ಶರಣನಾಡು, ಇಂತಹ ಆಧ್ಯಾತ್ಮಿಕವಾದಂತಹ ಪ್ರದೇಶ. ಆದ್ರೆ ಸ್ವಲ್ಪ ಬಡತನ ಇಲ್ಲಿ ಕೂಡ ಇದೆ, ಅದನ್ನು ಕೂಡ ನಾವು ಸ್ವಲ್ಪ ಪ್ರಯತ್ನದಿಂದ ಪರಿಹರಿಸಬಹುದು, ಸಮಾಧಾನ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲ ಸಹೃದಯ ಜನರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಇಂಥ ಆರೋಗ್ಯ ಆಗಲಿ ಅಥವಾ ಅಕ್ಷರ ಆಗಲಿ ಅಂದ್ರೆ ವಿದ್ಯಾದಾನ ಆಗಲಿ ಮತ್ತೆ ಪೌಷ್ಟಿಕಾಂಶದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಅನ್ನಪೂರ್ಣ ಕಾರ್ಯಕ್ರಮ ಮೂಲಕ ಪ್ರತಿ ಬೆಳಿಗ್ಗೆ ಸ್ಕೂಲ್ ಹೋಗಿ ಮಕ್ಕಳಿಗೆ ರಾಗಿ ಜಾವ ಕೊಡ್ತಾ ಇದ್ದೇವೆ. 3 ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ಇದು ಸಿಗ್ತಾ ಇದೆ. ಅದು ಕೂಡ ಒಂದು ವಿಶೇಷವಾದಂತ ಕಾರ್ಯಕ್ರಮ. ಹೀಗೆ ಈ ಕ್ಷೇತ್ರ ಕೂಡ ಬಹಳ ಚೆನ್ನಾಗಿ ವಿಕಾಸ ಆಗಬೇಕು. ಕಾರಜೋಳಜಿ ಅವರಂತವರು ತುಂಬಾ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ನಾವು ಕೂಡ ಕೈ ಜೋಡಿಸೋಣ. ನಮ್ಮ ಸಂಸ್ಥೆ, ಸರ್ಕಾರ, ಸಮಾಜ ಎಲ್ಲರೂ ಸೇರಿ ಈ ಇಂಥ ಒಳ್ಳೆ ಕಾರ್ಯ, ಮಹತ್ ಕಾರ್ಯ ಮಾಡೋಣ ಅಂತ ನನ್ನ ವಿನಂತಿ. ಮತ್ತೆ ಎಲ್ಲರಿಗೂ ಧನ್ಯವಾದ ಕೂಡ. ಯಾಕೆಂದ್ರೆ ನಾನು ಹಲವಾರು ವರ್ಷದ ಆದ್ಮೇಲೆ ಬಿಜಾಪುರಕ್ಕೆ ಬಂದಿದ್ದೀನಿ. ಆದ್ರೂ ಕೂಡ ಎಲ್ಲರೂ ನಮ್ಮನ್ನು ಬಹಳ ಪ್ರೀತಿಯಿಂದ, ಬಹಳ ಒಂದು ಗೌರವದಿಂದ ನೋಡ್ಕೊಂಡಿದ್ದಾರೆ. ಎಲ್ಲ ಬಿಜಾಪುರ ಜನತೆ ಕೂಡ ನನ್ನ ಸಾಯಿರಾಮ್ ಮತ್ತೆ ಶುಭಾಶಯಗಳು. ಒಂದು ಜಗತ್ತು ಒಂದು ಕುಟುಂಬ ನಮ್ಮ ದೇಶದ ಪ್ರಾಚೀನ ಸಭ್ಯತೆಯಲ್ಲಿ ಬರೆದಿದೆ ಅಂದ್ರೆ ವಸುದೈವ ಕುಟುಂಬಕಂ ಅಂತ. ಅಂದ್ರೆ ನಾವು ಎಲ್ಲರೂ ಒಂದೇ ಕುಟುಂಬ, ಮಾನವತೆ ಕುಟುಂಬ ಅಷ್ಟೇ. ನಾವು ಬೇರೆ ಬೇರೆ ಜಾತಿ, ಧರ್ಮ, ಪ್ರಾಂತ, ಮತ ಆ ವಿಭಜನೆ ಮಾಡಬಾರದು. ಎಲ್ಲರೂ ನಾವು ಒಟ್ಟಿಯಾಗಿರ್ಬೇಕು ಅಂತ ಆ ಭಾವನೆ ಪ್ರಾಚೀನ ಕಾಲದಲ್ಲಿ ಇದೆ. ಆದ್ರೆ ನಾವು ಈ ಬರ್ತಾ ಈ ಭಾವನೆ ಕಳೆದೋಯ್ತು. ಇವತ್ತು ನಾವು ಬೇರೆ, ಅವ್ರು ಬೇರೆ ಅಂತ ಅನ್ಕೊಂಡು ಇಂತಹ ದುರಂತ ನಡೀತಾ ಇದೆ ಸಮಾಜದಲ್ಲಿ. ಅದನ್ನು ಸುಧಾರಿಸಬೇಕಂದ್ರೆ ಮೊದಲು ನಾವು ನಮ್ಮ ಭಾವನೆ ನಾವು ಪರಿಶುದ್ಧ ಮಾಡಬೇಕು. ಆ ಭಾವನೆ ಏನಂದ್ರೆ ಎಲ್ಲರೂ ನಮ್ಮವರೇ ಅಂತ ಆ ಭಾವನೆ ಹೇಳಿದಾಗ ಇವ ನಮ್ಮವ ಅಂತ ಆ ಭಾವನೆ ಬರಬೇಕು. ಎಲ್ಲರೂ ನಮ್ಮವರು ಅಂತ
ಈ ಭಾವನೆ ನಾವು ವಿಶ್ವವ್ಯಾಪ್ತವಾಗಿ ನಾವು ಮಾಡ್ತಾ ಇದ್ದೀವಿ. 100 ದೇಶಕ್ಕಿಂತ ಹೆಚ್ಚು ದೇಶದಿಂದ ಜನರು ಬಂದು ಉಜ್ಜಯಿನಿಗೆ ಬಂದಿದ್ರು, ಎಲ್ಲ ನೋಡಿದ್ರು, ಇದರ ಬಗ್ಗೆ ತಿಳ್ಕೊಂಡ್ರು. ಅದಾದ್ಮೇಲೆ ಅವರ ದೇಶದಲ್ಲಿ ಕೂಡ ಇಂಥ ಒಳ್ಳೆ ಕಾರ್ಯಕ್ರಮ ಎಲ್ಲ ಶುರು ಮಾಡಿದ್ದಾರೆ. ಅದು ಬಹಳ ಒಂದು ವಿಶೇಷವಾದ ಸ್ಫೂರ್ತಿ ಸಿಕ್ಕಿದೆ. ಈ ಭಾರತ ದೇಶದ ಯಾವ ಸಂಸ್ಕೃತಿ ಇದೆಯೋ ಯಾವ ವಿಶ್ವದ ದೇಶದಲ್ಲಿ ಇದು ನೋಡ್ಲಿಕ್ಕೆ ಇಲ್ಲ. ಎಲ್ಲೂ ನಮ್ಮವರು ಅಂತ ಭಾವನೆ ನಮ್ಮ ಸಂತರ ಇದ್ದಾರೆ ಹೊರತು ಬೇರೆ ಯಾವ ದೇಶದಲ್ಲಿ ಯಾರು ಹೇಳಿಲ್ಲ. ಈ ಭಾವನೆಯನ್ನು ನಾನು ದೃಢಪಡಿಸಬೇಕು. ಎಲ್ಲಾ ಜಗತ್ತಿಗೆ ನಾವು ಇದನ್ನು ಪಸರಿಸಬೇಕು ಅಂತ ಎಲ್ಲರಿಗೂ ನಾವು ಇಂಥ ನಮ್ಮ ಸಂಸ್ಕೃತಿಯ ಒಂದು ಆಧ್ಯಾತ್ಮಿಕತೆ ಏನಿದೆಯೋ ಅದರ ಬಗ್ಗೆ ಹೇಳ್ಕೊಡ್ಬೇಕು. ಅವ್ರನ್ನ ನಾವು ಜೊತೆಯಾಗಿ ನಾವು ನೆನೆಸ್ಕೋಬೇಕು. ಆ ಭಾವನೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. 100 ದೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ವಿದ್ಯೆ ಆಗಬಹುದು ಅಥವಾ ಆರೋಗ್ಯ ದಾನ ಆಗಬಹುದು, ಮತ್ತೆ ಪೌಷ್ಟಿಕಾಂಶದ ಸೇವೆ, ಹಾಗೆ ಬೇರೆ ಬೇರೆ ತರದ್ದು ವಯೋವೃದ್ಧ ಜನರಿಗೋಸ್ಕರ